ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರ್ವಲ್ ಸ್ಟೋರೀಸ್. ಪಂಚರ್ ಹಾಕುವ ಹುಡುಗನ ಜೊತೆ ಟೀಚರ್ ಮಾಡಿದ ಕೆಲಸ ನೋಡಿ ಇಡೀ ಊರಿಗೆ ಫುರೆ ಹತ್ತು ಬಿಟ್ಟಿತ್ತು. ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡು ಬರುವ ಗಾಡಿಗಳಿಗೆ ಪಂಚರ್ ಹಾಕ್ತಾ ಇದ್ದ ರಮೇಶ್. ಅವನ ಬಟ್ಟೆಗಳು ಯಾವಾಗಲೂ ಧೂಳು ಮತ್ತು ಗ್ರೀಸ್ನಿಂದ ತುಂಬಿರ್ತಾ ಇತ್ತು. ಆದರೆ ರಮೇಶ್ ಯಾವಾಗಲೂ ತುಂಬಾ ಶಾಂತವಾಗಿ ಮೌನವಾಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ಇದ್ದ. ಬಂದವರೆಲ್ಲ ಅವನ ಜೊತೆ ಮಾತನಾಡುತ್ತಾ ಅವರ ಕಷ್ಟಗಳನ್ನೆಲ್ಲ ಮರಿತಾ ಇದ್ರು. ಅಂಗಡಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಒಂದು ಸರ್ಕಾರಿ ಬಾಲಕಿಯರ ಕಾಲೇಜಿತ್ತು. ಸುತ್ತಮುತ್ತಲು ಎಲ್ಲ ಹಳ್ಳಿಗಳ ಹೆಣ್ಣು ಮಕ್ಕಳು ಅಲ್ಲಿಗೆ ಓದಲು ಬರ್ತಾ ಇದ್ರು. ಆ ದಾರಿಗಳಲ್ಲಿ ಆ ಸಮಯಕ್ಕೆ ಬಸ್ಸುಗಳು ಕೂಡ ಇರಲಿಲ್ಲ. ಆದ್ದರಿಂದ ತುಂಬಾ ಹೆಣ್ಣು ಮಕ್ಕಳು ಸೈಕಲ್ನಿಂದ ಅವರು ಶಾಲೆ ಮತ್ತು ಕಾಲೇಜುಗಳಿಗೆ ಹೋಗ್ತಾ ಇದ್ರು. ರಮೇಶ್ ಬೆಳಿಗ್ಗೆ 7 ಗಂಟೆಗೆಲ್ಲ ಅಂಗಡಿಯನ್ನು ಓಪನ್ ಮಾಡ್ತಾ ಇದ್ದ. ಯಾಕೆಂದ್ರೆ ಅದೇ ಸಮಯಕ್ಕೆ ಹೆಣ್ಣು ಮಕ್ಕಳು ಶಾಲೆ ಮತ್ತು ಕಾಲೇಜುಗಳಿಗೆ ಆ ಕಡೆ ಬರ್ತಾರೆ ಅಂತ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ಅವರ ಸೈಕಲ್ ಪಂಚರ್ ಆಗಿದ್ದರೆ, ಗಾಳಿ ಕಡಿಮೆ ಇದ್ದರೆ ಅದನ್ನು ಸರಿ ಮಾಡಿ ಕೊಡಬೇಕು ಅಂತ ಎಷ್ಟೋ ಬಾರಿ ಆ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು. ಅಣ್ಣ, ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ. ರಮೇಶ್ ನಗುತ್ತಲೇ ಹೇಳ್ತಾ ಇದ್ದ, ನಿಧಾನವಾಗಿ ಕೊಡಿ, ಪರವಾಗಿಲ್ಲ, ಆದರೆ ನೀವು ಮಾತ್ರ ಚೆನ್ನಾಗಿ ಓದ್ಕೋಬೇಕು. ರಮೇಶ್ ಬಗ್ಗೆ ಆ ಊರಿನಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಆ ಹುಡುಗ ಅಲ್ಲಿದ್ದರೆ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಇರುತ್ತೆ ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು. ಒಂದು ದಿನ ಬೆಳಗಿನ ಜಾವ 7 ಗಂಟೆಗೆ ಒಬ್ಬ ಹೆಣ್ಣು ಮಗಳು ತನ್ನ ಸೈಕಲ್ ಅನ್ನು ತಳ್ಳಿಕೊಂಡು ಆ ಶಾಪ್ ಬಳಿ ಹೋಗ್ತಾಳೆ. ಆಕೆ ಕೇಳ್ತಾ ಇದ್ಲು, ಅಣ್ಣ, ಈ ಸೈಕಲ್ ಸರಿ ಹೋಗುತ್ತಾ ಅಂತ. ರಮೇಶ್ ಸೈಕಲ್ ಅನ್ನು ಗಮನಿಸ್ತಾನೆ. ಆದರೆ ಟೈರ್ ಎಲ್ಲ ಹಾಳಾಗಿತ್ತು, ಬ್ರೇಕ್ ಕೆಲಸ ಮಾಡ್ತಾ ಇರಲಿಲ್ಲ, ಚೈನು ಕಟ್ಟಾಗಿತ್ತು, ಸೀಟ್ ಪೂರ್ತಿ ಹಳೆಯದಾಗಿ ಹರಿದು ಹೋಗಿತ್ತು. ರಮೇಶ್ ಹೇಳ್ತಾನೆ, ಇದನ್ನು ಸರಿ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ, ಅದಕ್ಕಿಂತ ಹೊಸದು ತೆಗೆದುಕೊಳ್ಳೋದೇ ಉತ್ತಮ ಅಂತ. ಆ ಹುಡುಗಿ ನಡುಗುತ್ತಿರುವ ಕೈಗಳಿಂದಲೇ 200 ರೂಪಾಯಿ ಕೊಡುತ್ತಾ, ಅಣ್ಣ, ನನ್ನ ಹತ್ತಿರ ಇಷ್ಟೇ ಇದೆ, ಈ ಸೈಕಲ್ ಸರಿ ಹೋಗಲಿಲ್ಲ ಅಂದರೆ. ರಮೇಶ್ ತಲೆ ಎತ್ತಿ ಆ ಹುಡುಗಿಯನ್ನೇ ನೋಡ್ತಾನೆ. ಆ ಹೆಣ್ಣು ಮಗುವಿನ ಕಣ್ಣುಗಳಲ್ಲಿ ಭಯ ಮತ್ತು ದುಃಖ ಕಾಣಿಸ್ತಾ ಇತ್ತು. ರಮೇಶ್ ಕೇಳ್ದ, ಮನೆಯಲ್ಲಿ ಯಾರೂ ಇಲ್ವೇನಮ್ಮ? ಆ ಹುಡುಗಿ ಕಣ್ಣೀರು ಹಾಕ್ಕೊಂಡು, ಅಮ್ಮ ಇಲ್ಲ, ಅಪ್ಪ ಅವರಿಗೆ ಯಾವಾಗಲೂ ಹುಷಾರಿರೋದಿಲ್ಲ, ಸೈಕಲ್ ಇಲ್ಲ ಅಂದರೆ ಶಾಲೆಗೆ ಬರಲು ಆಗೋದಿಲ್ಲ, ನನ್ನ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿದು ಹೋಗುತ್ತೆ ಅಂತ ಹೇಳುತ್ತಾ ಆ ಮಗು ಜೋರಾಗಿ ಅಳ್ತಾ ಇತ್ತು. ಆ ಮಗುವಿನ ಕಣ್ಣೀರು ನೋಡಿ ಅವನಿಗೆ ತನ್ನ ತಂಗಿಯ ನೆನಪು ಬಂದಿತ್ತು. ರಮೇಶ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ತನ್ನ ಬಳಿ ಇದ್ದ ಒಂದು ಸೈಕಲನ್ನು ಕೊಡುತ್ತಾ, ಇದನ್ನು ತಗೊಂಡು ಹೋಗು, ಪ್ರತಿದಿನ ಇದರಲ್ಲೇ ನೀನು ಸ್ಕೂಲ್ಗೆ ಹೋಗು ಅಂತ ಹೇಳ್ತಾನೆ. ಆ ಹುಡುಗಿ, ಬೇಡ ಬೇಡ ಅಣ್ಣ, ಇದು ನಿಮ್ದು ಅಂತ ಹೇಳ್ತಾಳೆ. ಆಗ ರಮೇಶ್ ಹೇಳ್ತಾನೆ, ಈಗ ಇದು ನಿಂದು, ಓದುವುದು ತುಂಬಾ ಮುಖ್ಯ, ಅದನ್ನು ಯಾವತ್ತೂ ಬಿಡಬೇಡ ಅಂತ. ಆ ಹುಡುಗಿ ದುಡ್ಡು ಕೊಡಲು ಮುಂದಾಗ್ತಾಳೆ. ಆದರೆ ರಮೇಶ್ ಆ ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ. ಇದನ್ನು ನಿನ್ನ ಬಳಿಯೇ ಇಟ್ಕೋ, ನಿನಗೆ ಬೇಕಾಗಬಹುದು ಅಂತ ಹೇಳ್ತಾನೆ. ಆ ಹೆಣ್ಣು ಮಗು ಈಗ ರಮೇಶ್ನ ಕಾಲು ಮುಗಿತಾಳೆ. ಅದನ್ನು ನೋಡಿ ರಮೇಶ್ ಗಾಬರಿಯಾಗಿ ಹೇಳ್ತಾನೆ, ಇದೆಲ್ಲ ಏನ್ ಮಾಡ್ತಿದ್ಯಮ್ಮ? ಆ ಹುಡುಗಿ ಹೇಳ್ತಾಳೆ, ಆ ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ ಅಣ್ಣ. ಆ ದಿನದ ನಂತರ ಅವಳು ಪ್ರತಿದಿನ ಶಾಲೆಗೆ ಹೋಗುವಾಗ ಮತ್ತು ಬರುವಾಗ ರಮೇಶ್ನನ್ನು ನೋಡಿ ಅವನಿಗೆ ನಮಸ್ತೆ ಹೇಳ್ತಾ ಇದ್ಲು. ಅವನನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ಒಂದು ನಗು ಬರ್ತಾ ಇತ್ತು. ರಮೇಶ್ಗೆ ಅನ್ನಿಸ್ತಾ ಇತ್ತು, ನನ್ನ ಒಂದು ಸಣ್ಣ ಉಪಕಾರ ಒಬ್ಬರ ಜೀವನವನ್ನು ಬದಲಾಯಿಸಿದ್ರೆ ಅಷ್ಟೇ ಸಾಕು ಅಂತ. ಸ್ವಲ್ಪ ದಿನಗಳ ನಂತರ ಅದೇ ದಾರಿಯಲ್ಲಿ ಒಬ್ಬ ಬಡ ಹುಡುಗಿ ಸೈಕಲ್ ಇಲ್ಲದೆ ಬರೀ ಕಾಲಿನಲ್ಲಿ ನಡೆದುಕೊಂಡು ಬರ್ತಾ ಇದ್ಲು. ಕೇಳಿದ್ರೆ ಆಕೆ ಹೇಳಿದ್ಲು, ನನ್ನ ಸೈಕಲ್ ಮುರಿದು ಹೋಗಿದೆ, ಹೊಸದು ಕೊಡಿಸಲು ಮನೆಯವರಿಂದ ಸಾಧ್ಯವಿಲ್ಲ ಅಂತ. ರಮೇಶ್ ತನ್ನ ಬಳಿ ಇದ್ದ ಒಂದು ಹಳೆಯ ಸೈಕಲ್ ಅನ್ನು ತೆಗೆದುಕೊಂಡು 2-3 ದಿನ ಕಷ್ಟಪಟ್ಟು ರೆಡಿ ಮಾಡಿ ಆ ಹುಡುಗಿಗೆ ಕೊಡ್ತಾನೆ. ಎಲ್ಲಾದರೂ ಮುರಿದು ಕೆಟ್ಟು ಹೋದ ಸೈಕಲ್ ಸಿಕ್ಕರೆ ಕಡಿಮೆ ರೇಟ್ಗೆ ಅದನ್ನು ಕೊಂಡುಕೊಂಡ್ಬರ್ತಾನೆ. ಅದನ್ನು ರೆಡಿ ಮಾಡಿ ಅವಸರವಿರುವ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡ್ತಿದ್ದ. ಆ ಅಂಗಡಿಯಲ್ಲಿ ಯಾವಾಗಲೂ 2-3 ಸೈಕಲ್ಗಳು ನಿಂತಿರ್ತಿದ್ವು, ಅವಸರ ಇರುವವರಿಗೆ ಸಹಾಯ ಮಾಡಬೇಕು ಅಂತ. ಆ ದಾರಿಯಲ್ಲಿ ಓಡಾಡುವ ಹೆಣ್ಣು ಮಕ್ಕಳು ಆತನನ್ನು ಕೇವಲ ಒಬ್ಬ ಪಂಚರ್ ಅಂಗಡಿಯವನು ಅಂತಲ್ಲ, ತಮ್ಮ ಸ್ವಂತ ಅಣ್ಣನಂತೆ ಭಾವಿಸ್ತಾ ಇದ್ರು. ಅವರಲ್ಲಿ ಕುಳಿತುಕೊಂಡು ತಮ್ಮ ಮನೆಯ ಕಷ್ಟ ಸುಖಗಳ ಬಗ್ಗೆ, ತಮ್ಮ ಓದಿನ ಬಗ್ಗೆ ಮಾತನಾಡ್ತಾ ಇದ್ರು. ರಮೇಶ್ ಎಲ್ಲವನ್ನೂ ತುಂಬಾ ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ದ. ಅವನಿಗೆಷ್ಟು ಅರ್ಥವಾಗುತ್ತೋ ಅಷ್ಟು ಅವರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದ. ಆ ಹೆಣ್ಣು ಮಕ್ಕಳು ಅವನ ಮಾತುಗಳನ್ನು ಕೇಳುವುದು ಮಾತ್ರವಲ್ಲ, ಅದನ್ನು ಅನುಸರಿಸ್ತಾ ಇದ್ರು ಕೂಡ. ಹೆಣ್ಣು ಮಕ್ಕಳಿಗೆ ಈ ಸ್ಥಳ ತುಂಬ ಸುರಕ್ಷಿತವಾಗಿ ಅನ್ನಿಸ್ತಾ ಇತ್ತು. ಕಾಲೇಜುಗಳು ಮಧ್ಯಾಹ್ನ ಬಿಟ್ಟಾಗ ಆ ಹೆಣ್ಣು ಮಕ್ಕಳು ಅದೇ ಅಂಗಡಿಯ ಬಳಿ ಬರ್ತಾ ಇದ್ರು. ಅಲ್ಲಿ ನೀರು ಕುಡಿಯಲು, ರಮೇಶ್ ಬಳಿ ಮಾತನಾಡಲು. ಕೆಲವು ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಸಹ ಅವನಿಗಾಗಿ ತೆಗೆದುಕೊಂಡು ಬರ್ತಾ ಇದ್ರು. ಆ ಅಂಗಡಿಯ ಹಿಂದೆನೆ ರಮೇಶ್ ಮನೆ ಕೂಡ ಇತ್ತು.
ಅವರ ಮನೆಯಲ್ಲಿ ರಮೇಶ್ ಒಂಟಿಯಾಗಿದ್ದ. ರಮೇಶ್ಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ಅವನ ತಂದೆ ತಾಯಿ ತುಂಬ ಮೊದಲೇ ತೀರಿಕೊಂಡ್ಬಿಟ್ಟಿದ್ರು. ಅವನ ತಂಗಿ ವರದಕ್ಷಿಣೆ ಕಿರುಕುಳದಿಂದ ಸತ್ತು ಹೋಗಿದ್ಲು. ರಮೇಶ್ಗೆ ಇನ್ನೂ ಮದುವೆ ಕೂಡ ಆಗಿರ್ಲಿಲ್ಲ. ಆ ಹುಡುಗಿಯರು ರಮೇಶ್ನ ಪರಿವಾರದಂತೆಯೇ ಆಗ್ಬಿಟ್ಟಿದ್ರು. ಈಗ ಇದೆಲ್ಲವನ್ನು ನೋಡಿ ಕೆಲವರು ಹೊಟ್ಟೆ ಉರಿ ಪಡ್ತಾ ಇದ್ರು. ಅಕ್ಕಪಕ್ಕದ ಅಂಗಡಿಯವರು ಗುಸುಗುಸು ಮಾತನಾಡ್ತಾ ಇದ್ರು. ಪ್ರತಿದಿನ ಇಷ್ಟೊಂದು ಹುಡುಗಿಯರು ಇವನ ಅಂಗಡಿಗೆ ಯಾಕೆ ಬರ್ತಾರೆ? ಇಲ್ಲಿ ಏನೋ ತೊಂದರೆ ಇರಬೇಕು. ಈಗಿನ ಕಾಲದಲ್ಲಿ ಯಾರನ್ನು ನಂಬುವ ಹಾಗಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಇನ್ನು ಕೆಲವರು ಅವನನ್ನು ಹೊಗಳ್ತಾ ಇದ್ರು. ಇವನು ಬಡವನಾದ್ರೂ ಎಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ಅವನ ತಂಗಿಗೆ ಆದ ರೀತಿ ಯಾವ ಹೆಣ್ಣು ಮಗುವಿಗೂ ಆಗಬಾರ್ದು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೂ ತನ್ನಿಂದಾದ ಸಹಾಯ ಮಾಡ್ತಾ ಇರ್ತಾನೆ. ಆದರೆ ಇದ್ಯಾವ ಮಾತುಗಳನ್ನು ರಮೇಶ್ ಕಿವಿ ಮೇಲೆ ಹಾಕ್ಕೊಳ್ತಾ ಇರಲಿಲ್ಲ. ಅವನಿಗೆ ಒಂದೇ ಒಂದು ಮುಖ್ಯವಾಗಿತ್ತು, ಯಾವುದೇ ಕಾರಣಕ್ಕೂ ಯಾವ ಹೆಣ್ಣು ಮಗು ತನ್ನ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲೇ ಬಿಡಬಾರ್ದು ಅಂತ. ರಮೇಶ್ ಆ ದಿನ ಮಧ್ಯಾಹ್ನ ಸೈಕಲ್ ಟೈರಿಗೆ ಪಂಚರ್ ಹಾಕ್ತಾ ಕುಳಿತುಕೊಂಡಿದ್ದ. ಆಗ ಒಂದು ಬಿಳಿ ಕಾರು ಅವನ ಅಂಗಡಿಯ ಮುಂದೆ ಬಂದು ನಿಂತಿತ್ತು. ಕಾರಿನಲ್ಲಿ ಗಂಡ ಹೆಂಡತಿ ಇಬ್ರು ಕೆಳಗಿಳಿತಾರೆ. ಅವರು ಹೇಳ್ತಾರೆ, ನಮ್ಮ ಕಾರಿನ ಟೈರ್ ಪಂಚರ್ ಆಗಿದೆ, ನಾವು ತುಂಬಾ ಅರ್ಜೆಂಟ್ ಆಗಿ ಹೋಗಬೇಕು, ದಯವಿಟ್ಟು ಸ್ವಲ್ಪ ಬೇಗ ಸರಿ ಮಾಡಿಕೊಡ್ತೀರಾ? ರಮೇಶ್ ತಕ್ಷಣ ತನ್ನ ಕೆಲಸವನ್ನು ಶುರು ಮಾಡ್ತಾನೆ. ಆಗಲೇ ಕಾಲೇಜು ಬಿಟ್ಟಿದ್ದರಿಂದ ಹೆಣ್ಣು ಮಕ್ಕಳೆಲ್ಲ ಈಗ ಹೊರಗೆ ಬರ್ತಾ ಇದ್ರು. ಅವರೆಲ್ಲರೂ ರಮೇಶ್ನನ್ನು ಮಾತನಾಡಿಸ್ತಾ ಇದ್ರು. ಅಣ್ಣ ಹೇಗಿದ್ದೀರಾ? ಅಣ್ಣ ನಮಸ್ತೆ, ಅಣ್ಣ ಊಟ ಆಯ್ತಾ ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿಸ್ತಾ ಇದ್ರು. ಕಾರಲ್ಲಿ ಬಂದಿದ್ದ ಆ ದಂಪತಿ ಇದನ್ನೆಲ್ಲ ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಆಗ ಅಲ್ಲೇ ಕೆಲವು ಜನ ಮಕ್ಕಳು ಗಲಾಟೆ ಮಾಡ್ಕೊಳ್ತಾ ಇದ್ರು. ಅದನ್ನು ಕೇಳಿಸಿಕೊಂಡ ರಮೇಶ್ ಹೇಳ್ತಾನೆ, ಮೊದಲು ನೀವಿಬ್ಬರು ಒಬ್ಬರಿಗೊಬ್ಬರು ಸಾರಿ ಅಂತ ಕ್ಷಮಾಪಣೆ ಕೇಳ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಸ್ನೇಹ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತಾನೆ. ಆ ಹೆಣ್ಣು ಮಕ್ಕಳು ತಕ್ಷಣ ಅವನ ಮಾತುಗಳನ್ನು ಕೇಳಿ ಸಾರಿ ಕೇಳ್ತಾರೆ. ಕಾರಿನಲ್ಲಿ ಬಂದಂತಹ ಆ ದಂಪತಿಗಳಿಗೆ ಇದೆಲ್ಲವನ್ನು ನೋಡಿ ತುಂಬಾ ಆಶ್ಚರ್ಯವಾಗ್ತಾ ಇತ್ತು. ವಿನೋದ್ ಅವರಿಗೆ ಅನಿಸುತ್ತೆ ಇವನು ಸಾಧಾರಣ ವ್ಯಕ್ತಿಯಲ್ಲ ಅಂತ. ಅವರು ಇದೆಲ್ಲವನ್ನು ಗಮನಿಸ್ತಾ ಇದ್ರು. ಅಲ್ಲಿ ಬರುತ್ತಿದ್ದ ಪ್ರತಿ ಹೆಣ್ಣು ಮಕ್ಕಳು ಆ ಹುಡುಗನನ್ನು ಮಾತನಾಡಿಸ್ತಾ ಇದ್ರು. ಅವನಿಗೆ ಬಾಯಿ ಹೇಳಿ ಹೋಗ್ತಾ ಇದ್ರು. ವಿನೋದ್ ಮತ್ತು ಅವರ ಹೆಂಡತಿ ಕೃಪಾ ದುಡ್ಡು ಕೊಟ್ಟ ನಂತರ ಕೇಳ್ತಾರೆ, ಇಷ್ಟಕ್ಕೂ ಈ ಹೆಣ್ಣು ಮಕ್ಕಳೆಲ್ಲ ನಿನಗೆ ಯಾಕೆ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ಅಂತ. ರಮೇಶ್ ಹೇಳ್ತಾನೆ, ಏನೂ ಇಲ್ಲ ಸರ್, ಆ ಮಕ್ಕಳು ಪಕ್ಕದ ಕಾಲೇಜ್ಗೆ ಓದ್ಕೊಳ್ಳೋಕೆ ಹೋಗ್ತಾರೆ, ನಾನು ಯಾವಾಗಾದರೂ ಅವರಿಗೆ ಸಹಾಯ ಮಾಡ್ತೀನಿ ಅಷ್ಟೇ. ವಿನೋದ್ ಅವರಿಗೆ ಈ ಉತ್ತರ ಸರಿ ಅನ್ನಿಸ್ಲಿಲ್ಲ. ಅವರು ಮತ್ತೆ ಕೇಳಿದ್ರು, ಕೇವಲ ಸಹಾಯ ಮಾಡಿದ್ರೆ ಇಷ್ಟೊಂದು ಗೌರವ ಮರ್ಯಾದೆ ಸಿಗೋದಿಲ್ಲ ಅಂತ. ರಮೇಶ್ ಅವರಿಗೆ ಎಲ್ಲವನ್ನೂ ವಿವರಿಸ್ತಾನೆ. ಅವನು ಹೆಣ್ಣು ಮಕ್ಕಳಿಗೆ ಕಡಿಮೆ ದುಡ್ಡಿಗೆ ಸೈಕಲನ್ನು ರಿಪೇರಿ ಮಾಡಿಕೊಡೋದು, ದುಡ್ಡಿಲ್ಲದವರಿಗೆ ಫ್ರೀಯಾಗಿ ರಿಪೇರಿ ಮಾಡಿಕೊಡೋದು ಮತ್ತು ತುಂಬ ಬಡ ಹೆಣ್ಣು ಮಕ್ಕಳಿಗೆ ಅವನ ಬಳಿ ಇರುವ ಸೈಕಲನ್ನು ಕೊಡುವುದು. ಅವನು ಯಾವ ಹೆಣ್ಣು ಮಗುವಿನ ವಿದ್ಯಾಭ್ಯಾಸ ಮಧ್ಯದಲ್ಲಿ ನಿಲ್ಬಾರ್ದು ಅಂತ ತನ್ನ ಕೈಯಲ್ಲಾದ ಎಲ್ಲ ಪ್ರಯತ್ನ ಪಡ್ತಾ ಇದ್ದ. ಈ ಮಾತುಗಳನ್ನು ಕೇಳಿ ವಿನೋದ್ ಮತ್ತು ಕೃಪಾ ಅವರಿಗೆ ತುಂಬಾ ಸಂತೋಷವಾಗುತ್ತೆ. ಅವರು ಹೇಳ್ತಾರೆ, ನೀನು ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೀಯಾ, ನೀನು ಏನ್ ಮಾಡ್ತಾ ಇದೆಯೋ ಅದು ನಿನಗೆ ಇನ್ನೂ ಅರ್ಥವಾಗಿಲ್ಲ ಅಂತ. ರಮೇಶ್ ಹೇಳ್ತಾನೆ, ಇಲ್ಲ ಸರ್, ನಾನು ದೊಡ್ಡದಾಗಿ ಏನು ಮಾಡಿಲ್ಲ, ನಾನು ಕೇವಲ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ. ವಿನೋದ್ ಅವರು ಹೋಗ್ಬೇಕಾದ್ರೆ ಹೇಳ್ತಾರೆ, ಯಾವತ್ತಾದರೂ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನು ನೆನೆಸಿಕೋ ಅಂತ. ಅವನು ಅಂದುಕೊಳ್ತಾ ಇದ್ದ, ಶ್ರೀಮಂತರು ಎಲ್ಲರಿಗೂ ಇಂಥ ಮಾತುಗಳೇ ಹೇಳ್ತಾರೆ, ಮತ್ತೆ ಅವರು ಮರೆತು ಹೋಗ್ತಾರೆ ಅಂತ. ಆದರೆ ಒಂದು ವಾರದ ನಂತರ ಮತ್ತೆ ಅದೇ ಬಿಳಿ ಗಾಡಿ ಆ ಅಂಗಡಿಯ ಬಳಿ ಬಂದಿತ್ತು. ಈ ಬಾರಿ ವಿನೋದ್ ಅವರ ಜೊತೆ ಇನ್ನೂ 2 ಜನ ಕೂಡ ಬಂದಿದ್ರು. ವಿನೋದ್ ಅವರು ನೇರವಾಗಿ ಕೇಳ್ತಾರೆ, ರಮೇಶ್, ನೀನು ಆ ಹೆಣ್ಣು ಮಕ್ಕಳಿಗಾಗಿ ಬೇರೆ ಏನಾದರೂ ಮಾಡ್ಬೇಕಂದ್ಕೊಳ್ತಾ ಇದೀಯಾ? ಸರ್, ಇಲ್ಲಿ ತುಂಬ ಹೆಣ್ಣು ಮಕ್ಕಳು ಬಡವರು, ಅವರಿಗೆ ಟ್ಯೂಷನ್ಗೆ ಹೋಗಿ ಓದಿಕೊಳ್ಳಲು ಇಷ್ಟ, ಆದರೆ ಅವರ ಬಳಿ ದುಡ್ಡಿಲ್ಲ. ನಾನು ಹೆಚ್ಚಾಗಿ ಏನೂ ಓದ್ಕೊಂಡಿಲ್ಲ, ಆದರೆ ನನ್ನದೊಂದೇ ಆಸೆ, ಎಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ಕೋಬೇಕು ಅಂತ, ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ. ಈ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ತುಂಬ ಕನಸು ಕಾಣ್ತಾ ಇದ್ದಾರೆ. ಆದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಆ ಕಷ್ಟವಾದ ಎಕ್ಸಾಮ್ಗಳನ್ನು ಬರೆಯಲು ಟ್ಯೂಷನ್ಗೆ ಹೋಗಲು ಅವರ ಬಳಿ ದುಡ್ಡಿರೋದಿಲ್ಲ. ಈ ಮಾತು ಕೇಳಿ ವಿನೋದ್ ಅವರು ಹೇಳ್ತಾರೆ, ರಮೇಶ್, ನಾವು ಇಲ್ಲಿ ಒಂದು ಸಣ್ಣ ಕೋಚಿಂಗ್ ಸೆಂಟರ್ ಶುರು ಮಾಡಿದ್ರೆ ಹೇಗಿರುತ್ತೆ? ರಮೇಶ್ ಗಾಬರಿಯಾಗಿ ಅವರನ್ನೇ ನೋಡ್ತಾನೆ. ಸರ್, ನಿಜವಾಗಿಯೂ ನೀವು ಸತ್ಯ ಹೇಳ್ತಾ ಇದ್ದೀರಾ? ಹೌದು, ನಾನು ಹೇಳ್ತಾ ಇರೋದು ಸತ್ಯ, ಆದರೆ ನೀನು ಕೂಡ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಕೆಲವು ದಿನಗಳಲ್ಲೇ ಅಂಗಡಿಯ ಪಕ್ಕದಲ್ಲಿ ರಮೇಶ್ ಅವರ ಜಾಗದಲ್ಲೇ ಒಂದು ಸಣ್ಣ ಕೋಚಿಂಗ್ ಸೆಂಟರ್ ಶುರುವಾಗುತ್ತೆ. 2 ಟೀಚರ್ಗಳನ್ನು ಸಹ ನೇಮಿಸಲಾಗಿತ್ತು. ಅಲ್ಲಿ ಬೋರ್ಡ್ ಹಾಕಿದ್ರು, ಬಡ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಹೇಳ್ಕೊಡ್ಲಾಗುತ್ತೆ ಅಂತ.
ಈ ವಿಷಯ ಶಾಲೆ ಮತ್ತು ಕಾಲೇಜಿನಲ್ಲಿ ತಿಳಿದಾಗ ಅವರಿಗೆ ಯಾರಿಗೂ ನಂಬಿಕೆ ಬರಲಿಲ್ಲ. ಕೋಚಿಂಗ್ ಸೆಂಟರ್ ಓಪನ್ ಆದಾಗ ಹೆಣ್ಣು ಮಕ್ಕಳು ಒಬ್ಬೊಬ್ಬರಾಗಿಯೇ ಬರಲಾರಂಭಿಸಿದ್ರು. ಮೊದಲು 20ರಿಂದ 22 ಹೆಣ್ಣು ಮಕ್ಕಳು ಬರ್ತಾ ಇದ್ರು. ನಂತರ ತುಂಬಾ ಮಕ್ಕಳು ಬರಲು ಶುರು ಮಾಡ್ತಾರೆ. ರಮೇಶ್ ಈಗ ತನ್ನ ಕೆಲಸ ಮುಗಿಸಿಕೊಂಡು ಸಾಯಂಕಾಲ ಕೋಚಿಂಗ್ ಸೆಂಟರ್ ಅನ್ನು ಕ್ಲೀನ್ ಮಾಡ್ತಾ ಇದ್ದ. ಅಲ್ಲಿ ಹೆಣ್ಣು ಮಕ್ಕಳಿಗಾಗಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದ. ಅವರಿಗೆ ಚೇರ್ಗಳನ್ನು ರೆಡಿ ಮಾಡ್ತಿದ್ದ. ಅವನಿಗೆ ತುಂಬಾ ಸಂತೋಷವಾಗ್ತಾ ಇತ್ತು. ಹೆಣ್ಣು ಮಕ್ಕಳು ಅಲ್ಲಿ ಬಂದು ಓದ್ಕೊಳ್ಳೋದನ್ನ ನೋಡಿ. ಓದಿನಲ್ಲಿ ಹಿಂದೆ ಇದ್ದ ಹೆಣ್ಣು ಮಕ್ಕಳು ಈಗ ಆ ಟ್ಯೂಷನ್ಗೆ ಬಂದು ಅವರು ಉತ್ತಮ ಅಂಕಗಳನ್ನ ಗಳಿಸ್ತಾ ಇದ್ರು. ಶಾಲೆಯಲ್ಲಿರುವ ಟೀಚರ್ಸ್ಗೆ ತುಂಬಾ ಆಶ್ಚರ್ಯವಾಗುತ್ತೆ. ಈ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬುದ್ಧಿವಂತರು ಹೇಗಾದ್ರು ಅಂತ. ನಂತರ ಆ ಕಾಲೇಜಿನಲ್ಲಿ ಗೊತ್ತಾಗುತ್ತೆ, ಪಕ್ಕದ ಪಂಚರ್ ಶಾಪ್ ಬಳಿ ಹೊಸದಾಗಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಆಗಿದೆ ಎಂದು. ಟೀಚರ್ ಆ ಮಾತು ಕೇಳಿ ಅವರಿಗೆ ತುಂಬಾ ಸಂತೋಷವಾಗಿತ್ತು. ಇದೆಲ್ಲ ಹೇಗೆ ನಡೀತು, ಯಾರಿಂದ ಆಗಿದೆ ಅಂತ ತಿಳಿದುಕೋಬೇಕು ಅಂದ್ಕೊಳ್ತಾರೆ ಟೀಚರ್. ಒಂದು ದಿನ ಶರ್ಮಿಳಾ ಮೇಡಮ್ ಕಾಲೇಜು ಮುಗಿದ ನಂತರ ಆ ಕೋಚಿಂಗ್ ಸೆಂಟರ್ನ ಹತ್ರ ಬರ್ತಾರೆ. ರಮೇಶ್ ಆಕೆಯನ್ನು ನೋಡಿ ಆಕೆಗೆ ಒಂದು ಚೇರ್ ಕೊಟ್ಟು ಕುಳಿತುಕೊಳ್ಳಲು ಹೇಳ್ತಾನೆ. ಆಕೆಯನ್ನು ನೋಡಿ ಅವನಿಗೆ ಒಂದು ಕ್ಷಣ ಗಾಬರಿ ಕೂಡ ಆಗಿತ್ತು. ಶರ್ಮಿಳಾ ಮೇಡಮ್ ಈಗ ಕೋಚಿಂಗ್ ಸೆಂಟರ್ ಅನ್ನು ಗಮನಿಸ್ತಾರೆ. ಅಲ್ಲಿದ್ದ ಹೆಣ್ಣು ಮಕ್ಕಳ ಜೊತೆ ಮಾತನಾಡಿ ಅವರಿಗೆಲ್ಲವೂ ಅರ್ಥವಾಗಿತ್ತು. ಶರ್ಮಿಳಾ ಅವರು ಹೇಳ್ತಾರೆ, ನೀವು ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ರಮೇಶ್ ಅವರೇ ಅಂತ. ರಮೇಶ್ ಹೇಳ್ತಾನೆ, ಮೇಡಮ್ ನಾನು ಏನೂ ಮಾಡಿಲ್ಲ, ಎಲ್ಲ ಆ ದೇವರ ದಯೆ, ದಾನಿಗಳ ಸಹಾಯ ಅಷ್ಟೇ, ನನ್ನದು ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಶರ್ಮಿಳಾ ಮೇಡಮ್ಗೆ ರಮೇಶ್ನ ಈ ಒಳ್ಳೆಯ ಗುಣ ಆಕೆಗೆ ತುಂಬಾ ಇಷ್ಟವಾಗ್ಬಿಟ್ಟಿತ್ತು. ಆಕೆ ಆಗಾಗ ಕೋಚಿಂಗ್ ಸೆಂಟರ್ಗೆ ಬರ್ತಾ ಇದ್ಲು. ಕೆಲವು ದಿನಗಳ ನಂತರ ಆಕೆ ಪ್ರತಿದಿನ ಆ ಸೆಂಟರ್ಗೆ ಬರಲು ಶುರು ಮಾಡ್ತಾಳೆ. ಕಾಲೇಜು ಮುಗಿದ ತಕ್ಷಣ ಶರ್ಮಿಳಾ ಮೇಡಮ್ ಪ್ರತಿದಿನ ಕೋಚಿಂಗ್ ಸೆಂಟರ್ಗೆ ಬಂದು ಆ ಹೆಣ್ಣು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ರಮೇಶ್ ಪ್ರತಿದಿನ ಶರ್ಮಿಳಾ ಮೇಡಮ್ಗೆ ಟೀ ಕಾಫಿ ತಂದು ಕೊಡ್ತಾ ಇದ್ದ. ಅವರನ್ನು ಎಷ್ಟೋ ಗೌರವದಿಂದ ಮಾತನಾಡಿಸ್ತಾ ಇದ್ದ. ಮೇಡಮ್ ಅಂದುಕೊಳ್ತಾರೆ, ಇವನು ಎಷ್ಟೊಂದು ಬಡವನಾದರೂ ಎಲ್ಲರನ್ನೂ ಎಷ್ಟೋ ಗೌರವಿಸ್ತಾನೆ, ಇವನಲ್ಲಿ ಯಾವುದೇ ನಾಟಕೀಯವಿಲ್ಲ, ಇವನ ಕಣ್ಣುಗಳಲ್ಲಿ ಕಲ್ಮಶವಿಲ್ಲದ ಸತ್ಯ ಕಾಣಿಸ್ತಾ ಇದೆ ಅಂತ. ಸಮಯ ಕಳೆಯುತ್ತಾ ಅವರಿಬ್ಬರ ಮಧ್ಯೆ ಈಗ ಒಂದು ಸ್ನೇಹ ಕೂಡ ಬೆಳೆದಿತ್ತು. ಒಂದು ದಿನ ಶರ್ಮಿಳಾ ಮೇಡಮ್ ಕೇಳ್ತಾರೆ, ರಮೇಶ್ ನೀವು ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ. ರಮೇಶ್ ಹೇಳ್ತಾನೆ, ಮದುವೆ ಮಾಡಿಕೊಂಡು ಏನು ಮಾಡ್ಬೇಕು ಮೇಡಮ್, ಈ ಹೆಣ್ಣು ಮಕ್ಕಳೇ ನನ್ನ ಪರಿವಾರ, ಹೆಣ್ಣು ಮಕ್ಕಳು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಅಂತ ಮೇಡಮ್ಗೆ ಅನಿಸುತ್ತೆ. ಮೇಲೆ ನಗು ನಗುತ್ತಾ ಮಾತನಾಡುವ ಇವರ ಮನಸ್ಸಿನಲ್ಲಿ ತುಂಬಾ ದುಃಖ ಅಡಗಿದೆ. ಆದರೆ ಇವರು ಯಾರ ಬಳಿ ಅವರ ದುಃಖ ಹೇಳ್ಕೊಳ್ತಾ ಇಲ್ಲ ಅಂತ. ಶರ್ಮಿಳಾ ಮೇಡಮ್ ಅವರ ಗಂಡ ವಿನೋದ್ ಸರ್ಕಾರಿ ಉದ್ಯೋಗದಲ್ಲಿದ್ದ. ಆದರೆ ಅವರಿಬ್ಬರು ಈಗ ಬೇರೆ ಬೇರೆಯಾಗಿದ್ರು. ಶರ್ಮಿಳಾ ಮೇಡಮ್ ಅವರ ಗಂಡ ತುಂಬಾ ಕೋಪಿಷ್ಠನಾಗಿದ್ದ. ಪ್ರತಿದಿನ ಅವರಿಬ್ಬರ ಮಧ್ಯೆ ಗಲಾಟೆಗಳು ನಡೀತಾ ಇತ್ತು. ವಿನೋದ್ ಬೇರೆ ಹೆಂಗಸಿನ ಸಹವಾಸದಿಂದ ಯಾವಾಗಲೂ ಹೆಂಡತಿಯ ಜೊತೆ ಗಲಾಟೆ ಮಾಡುತ್ತಾ ಅವಳಿಂದ ದೂರವಾಗ್ಬಿಟ್ಟಿದ್ದ. ಸಮಾಜದ ಭಯದಿಂದ ಅವರಿಬ್ಬರು ಈ ಸಂಬಂಧವನ್ನು ಮುರಿಯಲಿಲ್ಲ ಅಷ್ಟೇ. ಆದರೆ ಶರ್ಮಿಳಾ ತುಂಬಾ ಒಂಟಿಯಾಗಿದ್ಲು. ಮದುವೆಯಾದರೂ ಗಂಡನ ಪ್ರೀತಿ ಸ್ನೇಹ ಆಕೆಗೆ ಸಿಕ್ಕಿರಲೇ ಇಲ್ಲ. ರಮೇಶ್ನ ಸ್ವಭಾವ, ಅವನ ನಡವಳಿಕೆ, ಅವನ ಒಳ್ಳೆಯತನ ಆಕೆಯನ್ನು ತುಂಬಾ ಇಂಪ್ರೆಸ್ ಮಾಡಿಬಿಟ್ಟಿತ್ತು. ಆಕೆ ಅಂದುಕೊಳ್ತಾ ಇದ್ಲು, ಇಂಥವರಿಂದಲೇ ಇನ್ನೂ ಒಳ್ಳೆಯತನ ಜೀವಂತವಾಗಿರೋದು, ಇನ್ನೂ ಮಳೆ ಬೆಳೆ ಆಗ್ತಾ ಇರೋದು ಅಂತ. ರಮೇಶ್ ಜೊತೆ ಮಾತನಾಡಿದ್ರೆ ಆಕೆಯ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗ್ತಿತ್ತು. ಅವನನ್ನು ನೋಡಿದ ತಕ್ಷಣ ಆಕೆಯ ಎಲ್ಲ ಕಷ್ಟಗಳು ದುಃಖ ಮಾಯವಾಗಿಬಿಡ್ತಾ ಇದ್ವು. ರಮೇಶ್ ಶರ್ಮಿಳಾ ಮೇಡಮ್ ಅವರನ್ನು ತುಂಬಾ ಗೌರವಿಸ್ತಾ ಇದ್ದ. ಆಕೆ ತುಂಬಾ ಓದಿದವರು, ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾರೆ ಅಂತ. ಅವನು ಆಕೆಯನ್ನು ದೇವರು ಅಂತಾನೆ ಅಂದ್ಕೊಂಡಿದ್ದ. ಆದರೆ ಅವನಿಗೆ ಸ್ವಲ್ಪ ಕೂಡ ಗೊತ್ತಾಗ್ಲಿಲ್ಲ ಅವನ ಬಗ್ಗೆ ಮೇಡಮ್ ಏನ್ ಅಂದ್ಕೊಳ್ತಾ ಇದ್ದಾರೆ ಅಂತ. ಒಂದು ದಿನ ಕೋಚಿಂಗ್ ಸೆಂಟರ್ ಮುಗಿದು ಮಕ್ಕಳೆಲ್ಲ ಮನೆಗೆ ಹೊರಟೋಗಿದ್ರು. ಮೇಡಮ್ ಇನ್ನು ಅಲ್ಲೇ ನಿಂತಿದ್ರು. ಅವರು ಹೇಳ್ತಾರೆ, ರಮೇಶ್ ಅವರೇ, ಯಾರಾದರೂ ಬುದ್ಧಿವಂತ ಮಹಿಳೆ ನಿಮ್ಮ ಜೀವನದಲ್ಲಿ ಬರಬೇಕು ಅಂದುಕೊಂಡ್ರೆ ಮದುವೆ ಮಾಡ್ಕೊಳ್ತೀರಾ ಅಂತ ನೇರವಾಗಿ ಕೇಳ್ತಾರೆ. ರಮೇಶ್ ಹೇಳ್ತಾನೆ, ಇಲ್ಲ ಮೇಡಮ್, ನನಗೆ ಇಷ್ಟವಿಲ್ಲ. ನನಗೆ ಈಗಲೇ ವಯಸ್ಸು ಕೂಡ ಆಗೋಯ್ತು. ನನಗೀಗ 30 ವರ್ಷ ಆಗೋಗಿದೆ. ಈ ವಯಸ್ಸಿನಲ್ಲಿ ಯಾಕೆ ಮದುವೆ ಆಗಬೇಕು ಹೇಳಿ. ಅಷ್ಟು ಮಾತ್ರವಲ್ಲ, ಆಕೆಯಿಂದ ನಾನು ಮಾಡುವ ಕೆಲಸ ಸಹಾಯ ಎಲ್ಲದಕ್ಕೂ ಆಕೆ ಅಡ್ಡಿಯಾಗಬಹುದು. ಮೇಡಮ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದು ನಂತರ ಹೇಳ್ತಾಳೆ, ಆ ಮಹಿಳೆ ನೀವು ಮಾಡುವ ಕೆಲಸಗಳಿಗೆ ನಿಮಗೆ ಸಹಾಯ ಮಾಡಿದರೆ, ನಿಮಗೆ ಬೆನ್ನೆಲುಬಾಗಿ ನಿಂತುಕೊಂಡ್ರೆ. ರಮೇಶ್ ಆಕೆಯನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದ. ಇವರು ಇಷ್ಟಕ್ಕೂ ಏನು ಹೇಳ್ಬೇಕಂದ್ಕೊಳ್ತಾ ಇದ್ದಾರೆ ಅಂತ ಅವನಿಗೆ ಅರ್ಥವಾಗ್ಲಿಲ್ಲ. ರಮೇಶ್ ಆಶ್ಚರ್ಯವಾಗಿ ಕೇಳ್ತಾನೆ, ಅಂತಹ ಹೆಣ್ಣು ಎಲ್ಲಿ ಸಿಗ್ತಾರೆ ಹೇಳಿ ಮೇಡಮ್. ಶರ್ಮಿಳಾ ಧೈರ್ಯವಾಗಿ ಹೇಳಿದ್ಲು, ನಾನು ನಿಮ್ಮ ಜೊತೆ ಇರಬೇಕು ಅಂದ್ಕೊಳ್ತಾ ಇದ್ದೀನಿ, ನಿಮ್ಮ ಹೆಂಡತಿಯಾಗಿ. ಆ ಮಾತನ್ನು ಕೇಳಿ ರಮೇಶ್ ಶಾಕ್ ಆಗಿಬಿಡ್ತಾನೆ. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಆ ಮಾತನ್ನು ನಂಬಲು ಅವನಿಂದ ಸಾಧ್ಯವಾಗಲಿಲ್ಲ. ಅವನು ಗಾಬರಿಯಾಗಿ ಕೇಳ್ತಾನೆ, ಮೇಡಮ್ ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದೀರಲ್ಲ. ಆದರೆ ಮೇಡಮ್ ಸೀರಿಯಸ್ ಆಗಿ ನೋಡ್ತಾ ಇದ್ಲು. ಆಕೆಯ ಮುಖದಲ್ಲಿ ಯಾವುದೇ ನಗು ಇರಲಿಲ್ಲ.
ಆಕೆ ಹೇಳ್ತಾರೆ, ನಾನು ನಿನ್ನ ಜೊತೆ ತಮಾಷೆ ಮಾಡ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ತುಂಬ ದಿನದಿಂದ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ನೀವು ಯಾವ ಸ್ವಾರ್ಥವೂ ಇಲ್ಲದೆ ಮಾಡುತ್ತಿರುವ ಈ ಕೆಲಸಗಳು ಇಂದಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ. ನೀವಂದ್ರೆ ನನಗೆ ತುಂಬ ಗೌರವವಿದೆ. ರಮೇಶ್ ತಲೆ ಬಗ್ಗಿಸಿಕೊಂಡು ಹೇಳ್ತಾನೆ, ಮೇಡಮ್, ನಾನೊಬ್ಬ ಮಾಮೂಲಿ ಕೂಲಿ ಕೆಲಸದವನು. ನಾನು ಅಷ್ಟೊಂದು ಓದ್ಕೊಂಡಿಲ್ಲ. ನಿಮ್ಮಂತಹ ವಿದ್ಯಾವಂತರು, ಉನ್ನತ ಸ್ಥಾನದಲ್ಲಿರುವವರು ನಮ್ಮಂಥವರ ಬಗ್ಗೆ ಈ ರೀತಿ ಹೇಗೆ ತಾನೇ ಯೋಚಿಸಲು ಸಾಧ್ಯ? ಶರ್ಮಿಳಾ ಮೇಡಮ್ ಹೇಳ್ತಾರೆ, ಮನುಷ್ಯನ ಬೆಲೆ ಅವನ ಬಟ್ಟೆಯನ್ನು ನೋಡಿ, ಅವನ ಬಳಿ ಇರುವ ದುಡ್ಡನ್ನು ನೋಡಿ, ಅವನ ಕೆಲಸ ನೋಡಿ ಹೇಳಲಾಗೋದಿಲ್ಲ. ಅವನ ಹೃದಯವನ್ನು ಮತ್ತು ಮನಸ್ಸನ್ನು ನೋಡಿ ಹೇಳಬೇಕು. ನಿಮ್ಮ ಮನಸ್ಸು ತುಂಬ ದೊಡ್ಡದು. ರಮೇಶ್ ಭಯಪಡುತ್ತಾ ಹೇಳ್ತಾನೆ, ಮೇಡಮ್, ನಿಮ್ಮ ಪರಿವಾರ, ನಿಮ್ಮ ಗಂಡ. ಈ ಮಾತುಗಳನ್ನು ಕೇಳಿದ ತಕ್ಷಣ ಶರ್ಮಿಳಾ ಮೇಡಮ್ ಆಕೆ ಅಳಲು ಶುರು ಮಾಡ್ತಾಳೆ. ಆಕೆ ತನ್ನ ಜೀವನದ ಎಲ್ಲ ಸತ್ಯವನ್ನು ಈಗ ರಮೇಶ್ ಬಳಿ ಹೇಳಿದ್ಲು. ತನ್ನ ಗಂಡ ಹೇಗೆ ತನ್ನನ್ನು ನೋಡ್ಕೊಳ್ತಾನೆ, ತನ್ನನ್ನು ಎಷ್ಟೊಂದು ಅವಮಾನ ಮಾಡ್ತಾನೆ, ಯಾವಾಗಲೂ ಗಲಾಟೆ ಒಡೆಯುವುದು. ಅಷ್ಟು ಮಾತ್ರವಲ್ಲ, ಅವನು ಬೇರೆ ಹೆಂಗಸಿನ ಮೋಹದಲ್ಲಿ ಬಿದ್ದು ಆಕೆಯ ಬಳಿನೇ ಇದ್ದಾರೆ. ನಾವಿಬ್ಬರೂ ಮೊದಲಿನಿಂದಲೂ ಬೇರೆ ಬೇರೆ ಇದ್ದೇವೆ. ಕೇವಲ ಹೆಸರಿಗೆ ಮಾತ್ರ ನಮ್ಮ ಸಂಬಂಧವಿದೆ ಅಷ್ಟೇ. ಆದರೆ ನಮ್ಮಿಬ್ಬರ ಸಂಬಂಧ ಯಾವತ್ತೋ ಮುರಿದು ಹೋಗಿದೆ ಅಂತ ಹೇಳ್ತಾರೆ. ರಮೇಶ್ ಈಗಲೂ ಮೇಡಮನ್ನು ತುಂಬ ಗೌರವಿಸ್ತಾ ಇದ್ದ. ಅವರ ಜೊತೆ ಮೊದಲಿನಂತೆಯೇ ನಡ್ಕೊಳ್ತಾ ಇದ್ದ. ಆದರೆ ಅವನ ಮನಸ್ಸಿನೊಳಗೆ ಒಂದು ಭಯ ಶುರುವಾಗಿತ್ತು. ಇವರು ಯಾವಾಗಲೂ ಇಲ್ಲಿಗೆ ಬರ್ತಾ ಇದ್ರೆ ಜನ ನಮ್ಮನ್ನು ನೋಡಿ ಏನು ಅಂದ್ಕೊಳ್ತಾರೋ ಏನೋ ಅಂತ. ಆದರೆ ಶರ್ಮಿಳಾ ಮೇಡಮ್ ಅವರ ನಿರ್ಧಾರ ದೃಢವಾಗಿತ್ತು. ಆಕೆ ತೀರ್ಮಾನ ಮಾಡಿದ್ಲು, ಇನ್ನು ಮುಂದೆ ಈ ಸುಳ್ಳಿನ ಜೀವನ ನನಗೆ ಬೇಡ ಅಂತ. ಸ್ವಲ್ಪ ದಿನಗಳ ನಂತರ ಶರ್ಮಿಳಾ ಮೇಡಮ್ ಅವಳ ಗಂಡನಿಗೆ ಡೈವರ್ಸ್ ನೋಟಿಸ್ ಕಳಿಸ್ಕೊಡ್ತಾಳೆ. ಮೊದಲು ಶರ್ಮಿಳಾ ಅವರ ಗಂಡ ವಿನೋದ್ ಏನೂ ಮಾತನಾಡಲಿಲ್ಲ. ಆದರೆ ಅವನಿಗೆ ಸತ್ಯ ಗೊತ್ತಾದಾಗ ಅವನಿಂದ ಅದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ನನ್ನ ಹೆಂಡತಿ ಒಬ್ಬ ಪಂಚರ್ ಹಾಕುವವನಿಗಾಗಿ ನನ್ನನ್ನು ಬಿಡಬೇಕು ಅಂದ್ಕೊಳ್ತಾ ಇದ್ದಾಳೆ ಅನ್ನುವ ಮಾತು ಅವನಿಂದ ಜೀರ್ಣಿಸಿಕೊಳ್ಳಲಾಗಲಿಲ್ಲ. ವಿನೋದ್ ಈಗ ತನ್ನ ದುಡ್ಡು ಮತ್ತು ತನಗಿರುವ ಕಾಂಟ್ಯಾಕ್ಟ್ ಅನ್ನು ಬಳಸಿಕೊಂಡು ಅವರನ್ನು ಹೆದರಿಸಲು ಶುರು ಮಾಡ್ತಾನೆ. ಮೊದಲು ಅವನು ರಮೇಶ್ನ ಮಾಹಿತಿಯನ್ನು ಕಲೆ ಹಾಕ್ತಾನೆ. ನಂತರ ಅವನನ್ನು ಅವಮಾನ ಮಾಡಲು, ಅವನ ಹೆಸರು ಹಾಳು ಮಾಡಲು ಪ್ಲಾನ್ ಮಾಡ್ತಾನೆ. ಕೆಲವರಿಗೆ ದುಡ್ಡು ಕೊಟ್ಟು ಸುಳ್ಳು ಆರೋಪಗಳನ್ನು ಹೇಳಿಸ್ತಾನೆ. ರಮೇಶ್ ಅಂಗಡಿಗೆ ಬರುವ ಹುಡುಗಿಯರನ್ನು ಅವನು ಬಳಸ್ಕೊಳ್ತಾನೆ. ಅವನ ಬುದ್ಧಿ ಸರಿಯಿಲ್ಲ. ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಸೈಕಲ್ ಕೊಡುವುದರ ಹಿಂದೆ ಬೇರೆಯದ್ದೇ ಉದ್ದೇಶವಿದೆ ಎಂದು ಎಲ್ಲ ಕಡೆ ಸುದ್ದಿ ಹಬ್ಬಿಸ್ತಾನೆ. ಈ ವಿಷಯ ತುಂಬ ಬೇಗ ಎಲ್ಲ ಕಡೆ ಹರಡಿ ದೊಡ್ಡದಾಗ್ಬಿಟ್ಟಿತ್ತು. ರಮೇಶ್ನನ್ನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದ ಜನ ಈಗ ಅವನನ್ನು ಅನುಮಾನದಿಂದ ನೋಡ್ತಾ ಇದ್ರು. ರಮೇಶ್ಗೆ ಏನೂ ಅರ್ಥವಾಗಲಿಲ್ಲ. ಇದೆಲ್ಲ ಏನು, ಯಾಕೆ, ಹೇಗಾಯಿತು ಅಂತ. ಒಂದು ದಿನ ಒಂದು ಪರಿವಾರ ಬಂದು ಅವನನ್ನು ಬೆದರಿಸ್ತಾ ಇದ್ರು. ನಮ್ಮ ಮಕ್ಕಳಿಂದ ದೂರವಿರು, ನೀನು ತಕ್ಷಣ ಈ ಊರು ಬಿಟ್ಟು ಹೊರಟು ಹೋಗು ಅಂತ. ಆ ಮಾತುಗಳನ್ನು ಕೇಳಿ ರಮೇಶ್ ಶಾಕ್ ಆಗ್ಬಿಟ್ಟಿದ್ದ. ಅವನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದ, ನಾನು ಇವರನ್ನು ನನ್ನ ಸ್ವಂತ ತಂಗಿಯರಂತೆ ಭಾವಿಸ್ತಾ ಇದ್ದೀನಿ ಅಂತ ಅವನು ಎಷ್ಟೋ ವಿಧವಾಗಿ ಹೇಳ್ತಾ ಇದ್ದ. ಆದರೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲು ಅಲ್ಲಿ ಯಾರೂ ತಯಾರಿರಲಿಲ್ಲ. ಕೋಚಿಂಗ್ ಸೆಂಟರ್ಗೆ ಬರುವ ಹೆಣ್ಣು ಮಕ್ಕಳ ಸಂಖ್ಯೆ ಈಗ ಕಡಿಮೆಯಾಗ್ತಾ ಬಂತು. ಕೆಲವು ಹೆಣ್ಣು ಮಕ್ಕಳು ಭಯದಿಂದ ಅಲ್ಲಿ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಇದೆಲ್ಲದರಿಂದ ಈಗ ರಮೇಶ್ನ ನಿದ್ದೆಯೇ ಹೊರಟು ಹೋಗಿತ್ತು. ರಮೇಶ್ಗೆ ಅನ್ನಿಸಲು ಶುರುವಾಗಿತ್ತು, ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ. ಅವನು ಯೋಚಿಸಲು ಶುರು ಮಾಡ್ದ. ರಮೇಶ್ ಜೀವನವೆಲ್ಲ ಅವನು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದ ಅಷ್ಟೇ, ಯಾವುದೇ ಅಪೇಕ್ಷೆ ಕೂಡ ಇಲ್ಲದೆ. ರಮೇಶ್ ಮತ್ತು ಅವನ ತಂಗಿ ಸಂಧ್ಯಾ ಅವರಿಬ್ಬರೂ ಅಷ್ಟಾಗಿ ಓದಿಕೊಂಡಿರಲಿಲ್ಲ. ರಮೇಶ್ ತನ್ನ ತಂದೆಯ ಜೊತೆ ಪಂಚರ್ ಹಾಕುತ್ತಾ ಕೆಲಸ ಮಾಡ್ತಾ ಇದ್ದ. ಸಂಧ್ಯಾ ಇನ್ನೂ ಓದುತ್ತಿರುವಾಗಲೇ ಸರ್ಕಾರಿ ಕೆಲಸ, ಒಳ್ಳೆಯ ಹುಡುಗ, ಒಳ್ಳೆಯ ಪರಿವಾರ ಅಂತ ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ರು. ಮದುವೆಯಾದ ಕೇವಲ 4 ದಿನಗಳಲ್ಲೇ ಸಂಧ್ಯಾ ಅವರ ಅತ್ತೆ ಮನೆಯವರು ಅವಳಿಗೆ ವರದಕ್ಷಿಣೆ ಕಿರುಕುಳ ಕೊಡಲು ಶುರು ಮಾಡಿದ್ರು. ಎಷ್ಟು ಕೊಟ್ಟರೂ ಅವರ ಹಸಿವು ತೀರ್ಲೇ ಇಲ್ಲ. ಸಂಧ್ಯಾ ಆಗ 5 ತಿಂಗಳ ಗರ್ಭಿಣಿ. ವರದಕ್ಷಿಣೆಗಾಗಿ ಗರ್ಭಿಣಿ ಸೊಸೆಯನ್ನು ಅತ್ತೆ ಮಾವನವರು ಮತ್ತು ಗಂಡ ಎಲ್ಲರೂ ಸೇರಿ ಕೊಂದು ಹಾಕಿದ್ರು. ಆಗಿನಿಂದ ರಮೇಶ್ಗೆ ಅನ್ನಿಸ್ತಾ ಇತ್ತು, ನನ್ನ ತಂಗಿ ಚೆನ್ನಾಗಿ ಓದಿದ್ದರೆ ಅವಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ಆದ್ದರಿಂದಲೇ ಅವನು ಹೆಣ್ಣು ಮಕ್ಕಳ ಓದಿಗಾಗಿ ಸಹಾಯ ಮಾಡ್ತಾ ಇದ್ದ. ಇನ್ನೊಂದು ಹೆಣ್ಣು ಮಗು ನನ್ನ ತಂಗಿಯಂತೆ ಬಲಿಯಾಗಬಾರ್ದು ಅಂತ. ಶರ್ಮಿಳಾ ಮೇಡಮ್ಗೆ ಈಗ ಎಲ್ಲವೂ ಅರ್ಥವಾಗಿತ್ತು. ಆಕೆಗೆ ಈಗ ಸತ್ಯ ಗೊತ್ತಾಗಿತ್ತು. ಇದೆಲ್ಲವೂ ನನ್ನ ಗಂಡ ವಿನೋದ್ನ ಕೆಲಸ ಅಂತ. ಆಕೆ ಧೈರ್ಯವಾಗಿ ಹೇಳ್ತಾಳೆ, ಇದೆಲ್ಲ ನಿಲ್ಲಿಸಿಬಿಡು, ಇದರಿಂದ ನಾನು ಹೆದರಿಕೊಳ್ಳೋದಿಲ್ಲ ಅಂತ. ಆಕೆ ಕಾಲೇಜಿನಲ್ಲಿ ಮತ್ತು ಊರಿನ ಜನರಿಗೆ ಎಲ್ಲರಿಗೂ ಈ ಸತ್ಯವನ್ನು ವಿವರಿಸ್ತಾಳೆ. ಇದೆಲ್ಲ ವಿನೋದ್ ಕೆಲಸ ಅಂತ. ಸತ್ಯ ಈಗ ಹೊರಬಂದಿತ್ತು. ವಿನೋದ್ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದ ಕೆಲ ಹೆಣ್ಣು ಮಕ್ಕಳು ಕೂಡ ಹೊರಗೆ ಬಂದು ಸತ್ಯ ಒಪ್ಪಿಕೊಂಡಿದ್ರು. ನಮಗೆ ದುಡ್ಡು ಕೊಟ್ಟು ಸುಳ್ಳು ಹೇಳುವಂತೆ ಮಾಡಿದ್ರು ಅಂತ. ಈಗ ಜನರು ಮತ್ತೆ ಅವರ ತಪ್ಪನ್ನು ಅವರು ಅರ್ಥ ಮಾಡಿಕೊಂಡಿದ್ರು. ಈಗ ಅವರೆಲ್ಲ
ಮತ್ತೆ ರಮೇಶ್ನ ಹತ್ತಿರ ಬರಲಾರಂಭಿಸಿದ್ರು. ಆದರೆ ನಡೆದ ಎಲ್ಲಾ ಘಟನೆಗಳಿಂದ ರಮೇಶ್ ತುಂಬಾ ಬೇಸತ್ತಿದ್ದ. ಅವನು ಈಗ ಸಂತೋಷವಾಗಿರ್ತಾ ಇರಲಿಲ್ಲ. ಅವನು ಯಾವಾಗಲೂ ಹೆದರಿಕೊಳ್ತಾ ಇದ್ದ, ಮತ್ತೆ ನನ್ನ ಮೇಲೆ ಯಾವುದಾದರೂ ಆರೋಪ ಬರಬಹುದೇನೋ ಅಂತ. ಒಂದು ದಿನ ಅವನು ಶರ್ಮಿಳಾ ಮೇಡಮ್ ಹೇಳ್ತಾನೆ, ನೀವು ಯಾಕೆ ನನಗಾಗಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ನೀವು ಹಾಯಾಗಿ ನನ್ನಿಂದ ದೂರ ಇರಬಹುದು. ಶರ್ಮಿಳಾ ಮೇಡಮ್ ಹೇಳ್ತಾರೆ, ನಾನು ಹಿಂದೇಟು ಹಾಕೋದಿಲ್ಲ. ಹಿಂದೇಟು ಹಾಕಿದ್ರೆ ಸತ್ಯ ಸೋತು ಹೋಗುತ್ತೆ ಅಂತ. ನಿಮ್ಮ ಜೀವನವೆಲ್ಲ ನೀವು ಬೇರೆಯವರಿಗಾಗಿ ಎಷ್ಟೊಂದು ಮಾಡಿದ್ದೀರಾ. ಈಗ ನಾನು ನಿಮಗಾಗಿ ನಿಂತ್ಕೊಂಡಿದ್ದೀನಿ. ನಿಮ್ಮ ಬೆನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳ್ತಾರೆ. ಈ ಮಾತು ಕೇಳಿ ರಮೇಶ್ನ ಕಣ್ಣುಗಳಲ್ಲಿ ನೀರಾಡಿತು. ಮೊಟ್ಟ ಮೊದಲ ಬಾರಿಗೆ ರಮೇಶ್ಗೆ ಅನ್ನಿಸ್ತಾ ಇತ್ತು, ನನಗಾಗಿ ಆ ದೇವರು ಯಾರನ್ನೋ ಕಳಿಸ್ಕೊಟ್ಟಿದ್ದಾರೆ ಅಂತ. ಇವರು ನನ್ನ ಕಷ್ಟದ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅವನಿಗೆ ನಂಬಿಕೆ ಬಂದಿತ್ತು. ಕೆಲವು ದಿನಗಳ ನಂತರ ಈ ಎಲ್ಲ ಮಾತುಗಳು ಶಾಂತವಾಗಿದ್ವು. ಈಗ ಮತ್ತೆ ರಮೇಶ್ನನ್ನು ನೋಡಿ ಎಲ್ಲರೂ ಗೌರವಿಸ್ತಾ ಇದ್ರು. ಜನರೆಲ್ಲ ಹೇಳ್ತಾ ಇದ್ರು, ಇಂತಹ ಒಬ್ಬ ಮನುಷ್ಯ ಸಿಗೋದು ತುಂಬಾ ಕಷ್ಟ ಅಂತ. ಕೋಚಿಂಗ್ ಸೆಂಟರ್ ಮತ್ತೆ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚಿನ ಜನ ಅಲ್ಲಿ ಓದಲು ಬರಲು ಶುರು ಮಾಡಿದ್ರು. ಒಂದು ದಿನ ಸಾಯಂಕಾಲ ಕಾಲೇಜು ಮುಗಿಸಿಕೊಂಡು ಶರ್ಮಿಳಾ ಮೇಡಮ್ ರಮೇಶ್ ಮನೆಗೆ ಬರ್ತಾರೆ. ಈಗ ಎಲ್ಲವೂ ಸರಿ ಹೋಗಿದೆ, ಈಗ ನಿಮ್ಮ ನಿರ್ಧಾರವನ್ನು ನೀವು ಹೇಳಬೇಕಷ್ಟೇ ಅಂತ ಕೇಳ್ತಾರೆ. ರಮೇಶ್ ತನ್ನ ತಾಯಿ ಮತ್ತು ತಂಗಿ ಹೋದಾಗಿನಿಂದ ಅವನು ತನಗಾಗಿ ಏನೂ ಯೋಚಿಸಿರಲಿಲ್ಲ. ಅವನ ಜೀವನ ಬೇರೆಯವರಿಗೆ ಅಂಕಿತ ಮಾಡಿಕೊಂಡಿದ್ದ. ಮೊಟ್ಟ ಮೊದಲ ಬಾರಿಗೆ ನನಗಾಗಿ ನಾನು ಬದುಕಬೇಕು, ನನಗಾಗಿ ಕೂಡ ಯಾರಾದರೂ ಇರಬೇಕು ಅಂತ ಅವನೀಗ ಅಂದುಕೊಂಡಿದ್ದ. ರಮೇಶ್ ಈಗ ಹೇಳ್ತಾನೆ, ನೀವು ನಿಜವಾಗಿಯೂ ನನ್ನ ಜೊತೆ ಬದುಕಬೇಕು, ನನ್ನ ಜೊತೆ ಇರಬೇಕು ಅಂದುಕೊಂಡ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಷ್ಟ ಬರದ ಹಾಗೆ ನಾನು ಕಾಪಾಡ್ತೀನಿ ಅಂತ ಮಾತು ಕೊಡ್ತಾನೆ. ಸ್ವಲ್ಪ ಸಮಯದಲ್ಲೇ ತುಂಬ ಸಿಂಪಲ್ ಆಗಿ ಅವರಿಬ್ಬರ ಮದುವೆ ನಡೆದಿತ್ತು. ರಮೇಶ್ ಮತ್ತು ಮೇಡಮ್ನ ಮದುವೆಗೆ ಆ ಶಾಲಾ ಕಾಲೇಜಿಂದ ಎಲ್ಲ ಹೆಣ್ಣು ಮಕ್ಕಳು ಬಂದಿದ್ರು. ಅವರ ಕುಟುಂಬದವರೆಲ್ಲ ಅಲ್ಲಿ ಬಂದು ಸೇರಿದ್ರು. ಊರಿನವರೆಲ್ಲ ಅಲ್ಲಿ ಬಂದು ನೆರೆದಿದ್ರು. ಅವರೆಲ್ಲ ತುಂಬ ಸಂತೋಷ ಪಡ್ತಾ ಇದ್ರು. ನಮ್ಮ ಮನೆ ಹುಡುಗನ ಮದುವೆ ನಡೆಯುತ್ತಿದೆಯೇನೋ ಅನ್ನೋ ಥರ. ಮದುವೆಯ ನಂತರ ಅವರು ತಮ್ಮ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ತನ್ನ ಸಹಾಯದ ಗುಣವನ್ನು ರಮೇಶ್ ಹಾಗೆಯೇ ಮುಂದುವರಿಸಿದ್ದ. ಶರ್ಮಿಳಾ ಮೇಡಮ್ ಕಾಲೇಜು ಮುಗಿಸಿಕೊಂಡು ಸಾಯಂಕಾಲ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ಲು. ದಾನಿಗಳ ಸಹಾಯದಿಂದ ಈಗ ಆ ಸೆಂಟರ್ನ ಪಕ್ಕದಲ್ಲೇ ಒಂದು ಲೈಬ್ರರಿ ಕೂಡ ಓಪನ್ ಆಗಿತ್ತು. ಮಕ್ಕಳಿಗೆ ಬೇಕಾದ ಎಲ್ಲ ರೀತಿಯ ಪುಸ್ತಕಗಳು ಅಲ್ಲೇ ಸಿಗ್ತಾ ಇದ್ವು. ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಹೆಣ್ಣು ಮಕ್ಕಳು ಪುಸ್ತಕಗಳಿಗಾಗಿ ಅಲ್ಲಿಗೆ ಬರಲಾರಂಭಿಸಿದ್ರು. ಆ ಹೆಣ್ಣು ಮಕ್ಕಳು ಈಗ ಓದಿ ಕೆಲಸವನ್ನು ಸಂಪಾದಿಸಿದ್ರು. ಅವರು ಪಾಸಾದ ಆ ಕ್ಷಣ, ಕೆಲಸ ಸಿಕ್ಕಿದ ಆ ಕ್ಷಣದಲ್ಲಿ ಆ ಹೆಣ್ಣು ಮಕ್ಕಳು ಸೆಂಟರ್ಗೆ ಬಂದು ರಮೇಶ್ ಮತ್ತು ಮೇಡಮ್ನ ಆಶೀರ್ವಾದ ಪಡೆದುಕೊಳ್ತಾ ಇದ್ರು. ರಮೇಶ್ ಹೇಳ್ತಾ ಇದ್ದ, ನೀವು ಪಾಸ್ ಆಗಲು ಕಾರಣ ನಿಮ್ಮ ಶ್ರಮ. ನೀವು ಎಷ್ಟೋ ಕಷ್ಟಪಟ್ಟು ಓದ್ಕೊಂಡಿದ್ದೀರಾ, ನಾವು ಕೇವಲ ನಿಮಗೆ ದಾರಿ ತೋರಿಸಿದ್ದೇವೆ ಅಷ್ಟೇ ಅಂತ. ಆ ಊರಿನ ಸುತ್ತಮುತ್ತಲಿರುವ ಎಲ್ಲ ಹೆಣ್ಣು ಮಕ್ಕಳು ಈಗ ತುಂಬಾ ಧೈರ್ಯವಾಗಿ ಆ ಸ್ಥಳಕ್ಕೆ ಬರ್ತಾ ಇದ್ರು. ಅವರ ತಂದೆ ತಾಯಿ ಕೂಡ ತುಂಬಾ ನೆಮ್ಮದಿಯಾಗಿರ್ತಿದ್ರು. ನಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಳಕ್ಕೆ ಹೋಗಿ ಓದ್ಕೊಳ್ತಾ ಇದ್ದಾರೆ ಅಂತ. ರಮೇಶ್ ಈಗಲೂ ತನ್ನ ಕೆಲಸವನ್ನು ಮಾತ್ರ ಬಿಡಲಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪಂಚರ್ ಹಾಕುತ್ತಾ ಸಾಯಂಕಾಲ ಕೋಚಿಂಗ್ ಸೆಂಟರ್ನಲ್ಲಿ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.